ಈ ಆನೇಕಲ್ ತಾಲೂಕಿನ ಹೆಸರನ್ನು ಉಳಿಸೋ ನಿಟ್ಟಿನಲ್ಲಿ ಇವತ್ತು ಆನೇಕಲ್ ತಾಲೂಕಿನ ಎಲ್ಲಾ ಕ್ರಿಕೆಟ್ ಪಟುಗಳು ಮತ್ತೆ ಲಾಸ್ಟ್ ಟೈಮ್ ಏನು ATPL ಸೀಸನ್ 1ರಲ್ಲಿ ಭಾಗಿಯಾದಂತ 20 ತಂಡದ ಮಾಲೀಕರ ಅವರ ಒಪ್ಪಿಗೆ ಮೇರೆಗೆ ಇವತ್ತು ನಾವೊಂದು ಒಬ್ಬರೇ ನಡೆಸಬಾರ್ದು ಟೂರ್ನಮೆಂಟ್ ಅನ್ನೋ ಒಂದು ಮಾತಿನಂತೆ ಒಂದು ಟ್ರಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಅಷ್ಟನ್ನ ನಮ್ಮ ಲಾಸ್ಟ್ ಟೈಮ್ ಟೂರ್ನಮೆಂಟ್ ಮಾಡ್ಕೊಟ್ಟಿದ್ದು ನಮ್ಮ ಮಂಜಣ್ಣವರು, ಆ ಮಂಜಣ್ಣವ್ರಿಗೆ ಕೊಟ್ಟು ಅವತ್ತು ನಮ್ಮ 9 ಜನ ಸದಸ್ಯರನ್ನಾಗಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ರಿ. ಇದರ ಮೂಲ ಉದ್ದೇಶ ಆನೇಕಲ್ ತಾಲೂಕಿನ ಗ್ರಾಮೀಣ ಪ್ರತಿಭೆಗಳು ಕ್ರಿಕೆಟ್ ಪಂದ್ಯಾಟಗಳಲ್ಲಿ ಮುಂದೆ ಬರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಇವತ್ತು ಎಲ್ಲಾ ಕಡೆ ಕ್ರಿಕೆಟ್ ನಡೆಯುತ್ತೆ, ನಮ್ಮ ಆನೇಕಲ್ ತಾಲೂಕಿನ ಆಟಗಾರರು ಎಲ್ಲರೂ ಮುಂಚೂಣಿಯಲ್ಲಿ ಇರ್ತಾರೆ. ಈ ಬಾರಿ ನಡೆದಂತ KSPL ಟೂರ್ನಮೆಂಟ್ ಅಲ್ಲಿ ಬರೀ 3 ಜನ ಪ್ಲೇಯರ್ಸ್ ಮಾತ್ರ ನಮ್ಮ ಆನೇಕಲ್ ತಾಲೂಕಿನಿಂದ ಆಯ್ಕೆಯಾದರು. ಈ 3 ಜನ ನೆಕ್ಸ್ಟ್ ಟೂರ್ನಮೆಂಟ್ ಗಳಲ್ಲಿ 30 ಜನ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಪ್ರತಿಭೆಯನ್ನ ನಾವು ಹೊರತರಲಿಕ್ಕೋಸ್ಕರ ಇವತ್ತು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡ್ತಾ ಇದೀವಿ. ಈ ಪಂದ್ಯಾವಳಿಯಲ್ಲಿ ಆಯೋಜನೆ ಮಾಡೋದ್ರಿಂದ ಎಲ್ಲರೂ ಸಹಕರಿಸಬೇಕು. ಮೊದಲನೇದಾಗಿ ಆಟಗಾರರು ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲಾ ಆಟಗಾರರು ತಮ್ಮಲ್ಲಿರುವಂತ ಸಮರ್ಥವಾದಂತ ಆಟವನ್ನ ಪ್ರದರ್ಶನ ಮಾಡೋದಕ್ಕೆ ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ಇದು ಎಲ್ಲಾ ಪಂದ್ಯಾವಳಿಯು ವಿಕಿಬಾಲ್ ನಲ್ಲಿ ನಡೀತಿದ್ದು ಎಲ್ಲಾನು ಲೈವ್ ಅಲ್ಲಿ ಇರುತ್ತೆ. ಲೈವ್ ಎಲ್ಲಾ ಜನತೆ ಆನೇಕಲ್ ತಾಲೂಕು ಅಲ್ಲದೆ ನಮ್ಮ ಮಾಧ್ಯಮ ಮಿತ್ರರ ಸಹಯೋಗದೊಂದಿಗೆ ಇಡೀ ಕರ್ನಾಟಕ, ಇಡೀ ದೇಶ ನೋಡುವಂತ ಆಟದ ಪಂದ್ಯಾವಳಿಗಳನ್ನ ನಾವು ನಡೆಸಬೇಕು ಅಂತ ಇವತ್ತು ಇಂತ ಒಂದು ಟೂರ್ನಮೆಂಟ್ ನಡೆಸಲಿಕ್ಕೆ ನಾವು ಮುಂದೆ ಬಂದಿದ್ವಿ. ಈ ಪಂದ್ಯಾವಳಿಯು 15/3/2026 ಭಾನುವಾರ ಪಂದ್ಯಾವಳಿ ಆರಂಭವಾಗುತ್ತದೆ. ಇದನ್ನ ಅತ್ತಿಬೇಲಿಯಲ್ಲಿ ಇನಾಗ್ರೇಷನ್ ಮಾಡ್ತಾ ಇದೀವಿ. ಈ ಇನಾಗ್ರೇಷನ್ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲಾ ಆಟಗಾರರು ಈ ಡೇಟ್ ನ ಫಿಕ್ಸ್ ಮಾಡ್ಕೊಳ್ಳಿ. 15/3/2026. ಯಾಕೆ ನಾವು ಈ ಡೇಟ್ ಫಿಕ್ಸ್ ಮಾಡ್ಕೊಳಕ್ ಹೇಳ್ತಾ ಇದೀವಿ ಅಂದ್ರೆ ಆನೇಕಲ್ ತಾಲೂಕಿನ ಭಾಗದ ಎಲ್ಲಾ ಆಟಗಾರರು ಇದ್ರಲ್ಲಿ ಭಾಗಿಯಾಗಬೇಕು ಅಂದ್ಬಿಟ್ಟು ನಾನು ಕಳಕಳಿಯಿಂದ ಕೇಳ್ಕೊಂತೀನಿ. ನಿಮ್ಮಲ್ಲಿ ಏನ್ ಪಂಚಾಯಿತಿ ಟೂರ್ನಮೆಂಟ್ ಇವತ್ತು ಆಲ್ರೆಡಿ ಎಲ್ಲಾ ಕಡೆ ನಡೀತಾ ಇರೋದ್ರಿಂದ ದಯವಿಟ್ಟು ಈ ಡೇಟ್ ಒಳಗಡೆ ಎಲ್ಲಾ ಪಂಚಾಯಿತಿ ಟೂರ್ನಮೆಂಟ್ ಗಳನ್ನ ಮುಕ್ತಾಯ ಮಾಡ್ಕೊಬಿಡಿ. ನೀವು ಪಂಚಾಯಿತಿಗೆ ಮಾತ್ರ ಸೀಮಿತವಾದಂತ ಆಟಗಾರರಾಗಬಾರ್ದು. ಆನೇಕಲ್ ತಾಲೂಕಿನ ಮೀರಿದಂತ ಆಟಗಾರರಾಗಿ ಮುಂದೆ ಕರ್ನಾಟಕದಲ್ಲಿ ಪ್ರದರ್ಶನಗೊಳ್ಳುವಂತ ಆಟಗಾರರಾಗಬೇಕು, ಹೊರಹೊಮ್ಮಬೇಕು ಅಂದ್ಬಿಟ್ಟು ನಾವು ಈ ಟ್ರಸ್ಟ್ ಮಾಡ್ಬಿಟ್ಟು ಇವತ್ತು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲಾರು ಸಕ್ಸಸ್ ಆಗಿದ್ದೀರಿ ಅಂದ್ರೆ ನಮ್ಮ ಆನೇಕಲ್ ತಾಲೂಕು ಸಕ್ಸಸ್ ಆಗ್ತೈತೆ ಅಂದ್ಬಿಟ್ಟು ನಾವೆಲ್ಲರನ್ನು ಕೇಳ್ಕೊತಾ ಇದೀವಿ. ಇದರಲ್ಲಿ ಉತ್ತಮವಾದಂತ ಬಹುಮಾನಗಳನ್ನು ಸಹ ನಾವು ಇಟ್ಟಿದ್ದು 55,555 ಪ್ರಥಮ ಬಹುಮಾನ, 5,55,000 ಪ್ರಥಮ ಬಹುಮಾನ ಆಗಿರೋದ್ರಿಂದ ಎಲ್ಲರೂ ದಯವಿಟ್ಟು ಎಲ್ಲರೂ ಭಾಗಿಯಾಗಿರಿ. ಭಾಗಿಯಾಗುವಾಗ ಇದು ಫೇರ್ಲೆಸ್ ಕ್ರಿಕೆಟ್ ಆಗಿರೋದ್ರಿಂದ ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಭಾಗಿಯಾಗ್ರಿ. ನಮ್ಮಲ್ಲಿ ಇಲ್ಲಿ ಏನು ನೋಂದಣಿಗೆ ಡೇಟ್ ಫಿಕ್ಸ್ ಮಾಡಿದಿರಿ, ಆ ನೋಂದಣಿ ಆಗುವಂತ ಆಟಗಾರರು 400 ರೂಪಾಯಿ ಶುಲ್ಕವನ್ನ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಅಲ್ಲಿ ಆಪ್ ಅಲ್ಲಿ ನಾವೊಂದು ಆಪ್ ಕೊಡ್ತೀರಿ, ಅದ್ರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಆಗ್ಬೇಕಾಗುತ್ತೆ. ನೀವು ಆಗುವಾಗ ಈ ಆನೇಕಲ್ ತಾಲೂಕಿನಲ್ಲಿ 1 ವರ್ಷ ನಾವೇನ್ ಡೇಟ್ ಕೊಟ್ಟಿರ್ತೀರೋ ಆ 1 ವರ್ಷ ಹಿಂದೆ ಅಂತ ಆಧಾರ್ ಕಾರ್ಡ್ ಇರ್ಬೇಕು, 1 ವರ್ಷ ಹಿಂದೆ ID ಪ್ರೂಫ್, ವೋಟರ್ ID ಆಗಿರ್ಬೇಕು. ಅದಾದ್ಮೇಲೆ ಆಟಗಾರರಿಗೆ TC ಇಲ್ಲ ರೇಷನ್ ಕಾರ್ಡ್ ಯಾವುದೇ ಒಂದು ಪ್ರೂಫ್ ಇದ್ರೇನು ನಾವು ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡ್ತೀವಿ. ಇದರ ಆಕ್ಷನ್ IPL ಮಾದರಿಯಲ್ಲಿ ನಡೀತದೆ. ಎಲ್ಲಾ ಆಕ್ಷನ್ ಒಟೇರಾ ಹೋಟೆಲ್ ಅಲ್ಲಿ, ಪಂಚತಾರ ಹೋಟೆಲ್ ನಲ್ಲಿ ಮಾಡ್ಲಿಕ್ಕೆ ನಾವೆಲ್ಲ ತಯಾರು ಮಾಡ್ಕೊಂಡಿದ್ವಿ. ಆ ಆಕ್ಷನ್ ಅಲ್ಲಿ ಆಟಗಾರರು ಮತ್ತೆ ಎಲ್ಲಾ ಮಾಲೀಕರು ಭಾಗವಹಿಸ್ತಾರೆ. ಮಾಲೀಕರಿಗೆ ಮಾತ್ರ ಅವಕಾಶ ಇರುತ್ತೆ ಈ ಟೂರ್ನಮೆಂಟ್ ಅಲ್ಲಿ. ದಯವಿಟ್ಟು ಎಲ್ಲರೂ ಭಾಗಿಯಾಗ್ರಿ. ಈ ಟೂರ್ನಮೆಂಟ್ ನ ಆಟಗಾರರ ಜೊತೆಗೆ ಹಿರಿಯರು, ಹಳೆಯ ಆಟಗಾರರು, ನಮ್ಮ ಆನೇಕಲ್ನ ಜನತೆ ಎಲ್ಲರೂ ಸೇರಿ ನಮ್ಗೆ ಪ್ರೋತ್ಸಾಹ ಕೊಟ್ಟಾಗ ನಮ್ಮ ಆನೇಕಲ್ನ ಘನತೆಯನ್ನ ಕಾಪಾಡುವಂತ ಕೆಲಸನ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಈ ಟೂರ್ನಮೆಂಟ್ ಅಲ್ಲಿ ಎಲ್ಲರೂ ಭಾಗಿಯಾಗ್ಲಿ ಅಂದ್ಬಿಟ್ಟು ಎಲ್ಲರಲ್ಲೂ ಕೇಳ್ಕೊಂತೀವಿ. ನಿಮ್ಮ ಆಟದ ಪ್ರದರ್ಶನ ಇವತ್ತು ನಮ್ಮ ಆನೇಕಲ್ನ ಬೆಲೆ ಉಳಿಸುತ್ತೆ ಅಂದ್ಬಿಟ್ಟು ಎಲ್ಲಾ ಆಟಗಾರರು ದಯವಿಟ್ಟು ಫೇರ್ ಆಗ ಅದ್ರಲ್ಲಿ ಭಾಗಿಯಾಗ್ರಿ. ಪಂದ್ಯಾವಳಿಗಳನ್ನ ನಾವು ಹೆಚ್ಚಿನ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ನಡೆಸೋದಕ್ಕೆ ಒಳ್ಳೆ ಒಂದು ಕಮಿಟಿ ಇದೆ. ಮಂಜಣ್ಣ ಅವರ ಅಧ್ಯಕ್ಷತೆ, ಒಳ್ಳೊಳ್ಳೆ ಆಟಗಾರರಿದ್ದಾರೆ. KSPL ಆಡದಂತ ಆಟಗಾರರನ್ನು ಸಹ ಅನುಭವಕ್ಕೋಸ್ಕರ ನಾವೆಲ್ಲ ಜೊತೆ ಸೇರಿ ಇವತ್ತು ಇಟ್ಕೊಂಡಿದ್ದೀರಿ. ಉಪಾಧ್ಯಕ್ಷರಾಗಿ ರಮೇಶ್ ಅವರು ಸಹ ಉತ್ತಮವಾದಂತ ಆಟಗಾರರು.
ಈ ಭಾಗದಲ್ಲಿ ಉತ್ತಮವಾದ ಟೂರ್ನಿಮೆಂಟ್ ನಡೆಸಿ ಒಳ್ಳೊಳ್ಳೆ ಆಟಗಾರರನ್ನ ಈ ಆನೇಕಲ್ ತಾಲೂಕಲ್ಲಿ ಮುನ್ನೆಲೆಯಲ್ಲಿ ತಂದಿರ್ತಾರೆ. ಇದರಲ್ಲಿ ಎಲ್ಲರೂ ಭಾಗಿಯಾಗಲಿ ಅಂದ್ಬಿಟ್ಟು ನಾನು ಕೇಳ್ಕೊಂತೀನಿ. ದಯವಿಟ್ಟು ನಾನು ಮಾಧ್ಯಮ ಮಿತ್ರರು ಕೇಳ್ಕೊಂತೀನಿ, ಈ ಪಂದ್ಯಾವಳಿಗಳನ್ನ ನಡೆಯೋದಕ್ಕೆ ಮತ್ತೆ ಸಕ್ಸಸ್ ಆಗೋದಕ್ಕೆ ನೀವು ಸಹ ಕಾರಣ. ಅದ್ರ ಜೊತೆಗೆ ಎಲ್ಲಾರು ಸಹ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲಾ ಇಲಾಖೆಗಳು ನಮ್ ಜೊತೆ ಸಹಕರಿಸ್ಬೇಕು ಅಂದ್ಬಿಟ್ಟು ಎಲ್ಲರಲ್ಲೂ ಕೇಳ್ಕೊಂತೀನಿ. ಏಜ್ ಲಿಮಿಟ್ ಇದಕ್ಕೆ ಯಾವ್ದು ಇರೋದಿಲ್ಲ. ನಮ್ಗೆ ಪ್ರೂಫ್ ಬಂದ್ಬಿಟ್ಟು ಬೇಕಾಗಿರೋದು 16 ಕಡ್ಡಾಯವಾಗಿ ಆನೇಕಲ್ ತಾಲೂಕಿನ ಆಟಗಾರರೇ ಆಗಿರ್ಬೇಕು. 17-18 ವರ್ಷ ಇರೋರಿಗೆ TC ಮಾರ್ಕ್ಸ್ ಕಾರ್ಡ್ ಏನಿದ್ರು ಆಗುತ್ತೆ. ಆಧಾರ್ ಕಾರ್ಡ್ 1 ವರ್ಷ ಅಪ್ಡೇಟ್ ಆಗಿರ್ಬೇಕು. 1 ವರ್ಷದವ್ರು ಮಾತ್ರ ನಾವೇನ್ ಡೇಟ್ ಕೊಡ್ತಾ ಇದ್ರೋ ಅದ್ರ ಹಿಂದೆ ನಾವು ಅಪ್ಡೇಟ್ OTP ಕೇಳಿದ್ರು 1 ವರ್ಷ ಈ ಆನೇಕಲ್ ತಾಲೂಕಿನ ನಿವಾಸಿ ಆಗಿರ್ಬೇಕು. ಇಷ್ಟೇ ನಮ್ಮಲ್ಲಿ ಇರುವಂತ ಒಂದು ಕಡ್ಡಾಯವಾದಂತ ನಿಬಂಧನೆ ಆಗಿದೆ. ಅದ ಈ ಪಂದ್ಯಾವಳಿಯಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಯಾವುದೇ ಪಕ್ಷದ ನಾಯಕರಾಗ್ಲಿ, ಯಾವುದೇ ಲೀಡರ್ಗಳಾಗ್ಲಿ, ಹಿರಿಯರು ಕಿರಿಯರು ಎಲ್ಲಾರು ಸಹ ಈ ಆನೇಕಲ್ ತಾಲೂಕಿನ ನಮ್ಮ ಆನೇಕಲ್ ತಾಲೂಕಿನ ಬೆಲೆ ಘನತೆಯನ್ನು ಉಳಿಸೋದಕ್ಕೆ ಎಲ್ಲಾರು ಸಹ ನಮ್ಗೆ ಸಹಕರಿಸಬೇಕು. ಇದರಲ್ಲಿ ಯಾವುದೇ ರೀತಿಯ ಬೇರೆ ಬೇರೆ ಆದಂತ ರೀತಿ ಮಿಸ್ಯೂಸ್ ಆಗುವಂತ ಕಾರ್ಯಕ್ರಮಗಳು ಏನಿಲ್ಲ. ಎಲ್ಲಾನು ನಾವು ಪಾರದರ್ಶಕವಾಗಿ ಅಕೌಂಟ್ಗಳ ಮೂಲಕನೇ, ಟ್ರಸ್ಟ್ಗಳು ಇರೋದ್ರಿಂದ ಅಕೌಂಟ್ ಮೂಲಕನೇ ಎಲ್ಲ ಮುಂದುವರಿತಾ ಇರೋದ್ರಿಂದ ಎಲ್ಲಾನು ನಾವು ಪಾರದರ್ಶಕವಾಗಿ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಮ್ಮ ಎಲ್ಲಾರು ಇದಕ್ಕೆ ಸಹಕರಿಸ್ಬೇಕು ಅಂದ್ಬಿಟ್ಟು ಎಲ್ಲರಲ್ಲೂ ನಾವು ಕೈ ಜೋಡಿಸಿ ಬೇಡ್ತೇವೆ.